ಇನ್ನು ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ. ಅಯೋಧ್ಯೆಯಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ಕೂಡ ಈಗಾಗಲೇ ಸಾಗ್ತಾ ಇವೆ. ಹಾಗೆ ಹನುಮನ ರಥ ಕೂಡ ಈಗ ಅಯೋಧ್ಯೆಗೆ ಬಂದಿದೆ. ಅದು ಹಂಪಿಯಿಂದ ಹೊರಟಿದ್ದಂತಹ ರಥ. ಇದು ಹಂಪಿಯ ಕಿಷ್ಕಿಂಧೆಯಿಂದ ಹೊರಟಿದ್ದಂತಹ ಹನುಮಾನ್ ರಥ ಇದೀಗ ಅಯೋಧ್ಯೆಗೆ ತಲುಪಿದೆ. ಕಿಷ್ಕಿಂಧೆಯಲ್ಲಿ ಹನುಮಾನ್ ಮಂದಿರ ನಿರ್ಮಾಣ ಸಂಕಲ್ಪದೊಂದಿಗೆ ಯಾತ್ರೆ ಆರಂಭವಾಗಿರುವಂಥದ್ದು. 12 ವರ್ಷಗಳ ಕಾಲ ಈ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ 3 ವರ್ಷಗಳ ಯಾತ್ರೆಯನ್ನು ಈ ರಥ ಪೂರೈಸಿದೆ. ಗೋವಿಂದನಾಥ ಸರಸ್ವತಿ ಶ್ರೀ ನೇತೃತ್ವದಲ್ಲಿ ಈ ರಥಯಾತ್ರೆಯನ್ನು ನಡೆಸಲಾಗ್ತಾ ಇದೆ. ಈಗ ಹಂಪಿಯಿಂದ ಕಿಷ್ಕಿಂಧೆಯಿಂದ ಹೊರಟಿದ್ದಂಥ ಈ ರಥ 3 ವರ್ಷಗಳ ಒಂದು ರಥಯಾತ್ರೆ ಏನು ನಡೀತಾ ಇದೆ ಅದೀಗ ಅಯೋಧ್ಯೆಗೆ ತಲುಪಿದೆ. ನಾವು ಪ್ರತಿನಿಧಿ ಹರೀಶ್ ಇದ್ರ ಬಗ್ಗೆ ಒಂದಷ್ಟು ವಿಸ್ತೃತ ವರದಿಯನ್ನು ನೀಡಿದ್ದಾರೆ. ಅಲ್ಲಿಂದ ಬನ್ನಿ ನೋಡೋಣ. ಈ ರಥಯಾತ್ರೆ 3 ವರ್ಷಗಳನ್ನು ಪೂರೈಸಿದೆ. ಈ ಯಾತ್ರೆ ಸುಮಾರು ಎಲ್ಲ ದೇಶದ ಎಲ್ಲ ಭಾಗಗಳನ್ನು ಸುತ್ತುವರಿಬೇಕು. 12 ವರ್ಷದ ಒಳಗೆ ಕಿಷ್ಕಿಂಧೆಯಲ್ಲಿ ಹನುಮಾನ್ ಮಂದಿರ ಪೂರ್ಣ ಆಗಬೇಕು ಅನ್ನುವಂತಹ ಸಂಕಲ್ಪವನ್ನು ಹೊಂದಿದ್ದಾರೆ. ನಾನು ಗೋವಿಂದಾನಂದ ಸರಸ್ವತಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಈಗ ನೀವು ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಇಲ್ಲಿಗೆ ಬಂದಿದ್ದೀರಿ. ನಿಮ್ಮ ಬೇಡಿಕೆ ಏನಾದರೂ ಇದೆಯಾ ಈ ಸಂದರ್ಭದಲ್ಲಿ ಈ ಒಂದು ವಿಶೇಷ ವಾಹನವನ್ನು ತಂದಿರೋದಕ್ಕೆ? ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನೋಡಿ, ಈಗ ಸಂಪೂರ್ಣ ಪ್ರಪಂಚ ಅಯೋಧ್ಯ ನೋಡ್ತಾ ಇದೆ ಅಲ್ವಾ? ಸಂಪೂರ್ಣ ಪ್ರಪಂಚ ರಾಮದೇವರನ್ನು ನೋಡ್ತಾ ಇದೆ. ರಾಮಚಂದ್ರ ಯಾರನ್ನು ನೋಡ್ತಾ ಇದ್ದಾರೆ ಗೊತ್ತಾ? ಹನುಮಂತ ದೇವರನ್ನು ನೋಡ್ತಾ ಇದ್ದಾರೆ. ಹನುಮಂತ ದೇವರು ತಾಯಿ ಅಂಜನೇಯಮ್ಮನವ್ರನ್ನ ನೋಡ್ತಾ ಇದ್ದಾರೆ. ಪಂಪ ವಿರೂಪಾಕ್ಷೇಶ್ವರ ನೋಡ್ತಾ ಇದ್ದಾರೆ. ಅಂತಂದರೆ ಈಗ ಅಯೋಧ್ಯ ಜೀರ್ಣೋದ್ಧಾರ ಆಗಿಬಿಟ್ಟಿದೆ, ಮೂರ್ತಿ ಪ್ರತಿಷ್ಠೆ ಆಗಿಬಿಡ್ತಾ ಇದೆ. ಈಗ ಕರ್ತವ್ಯ ಏನಂತಂದರೆ ಇಷ್ಟೂ ಜನವನ್ನು ನಾವು ಕಿಷ್ಕಿಂಧಕ್ಕೆ ಕರೀಬೇಕು. ಇದು ಒಬ್ಬರ ಕೆಲಸ ಅಲ್ಲ. ಇದಕ್ಕೋಸ್ಕರ ಸರ್ಕಾರ ಮುಂದೆ ಬರಬೇಕು, ಭಕ್ತಾದಿಗಳಿಗೂ ಮುಂದೆ ಬರಬೇಕು. ಇಷ್ಟೆಲ್ಲ ಕಾರ್ಯ ಆಗಬೇಕು. ಇಷ್ಟೆಲ್ಲ ಕಾರ್ಯ ಆಗಬೇಕು ಅಂತಂದರೆ 12 ವರ್ಷಗಳು ಸಂಪೂರ್ಣ ಅಖಂಡ ಭಾರತವನ್ನು ಯಾತ್ರವನ್ನು ಮಾಡಿ ಎಲ್ಲರನ್ನೂ ಅಲ್ಲಿ ಕರೀಬೇಕು ಅಂತ ಉದ್ದೇಶದಿಂದ ನಾವು ಆರಂಭಿಸಿದಂತಹ ಹನುಮತ್ ಜನ್ಮಭೂಮಿ ಕಿಷ್ಕಿಂಧ ರಥಯಾತ್ರೆ. ಅಲ್ಲಿ ಮೂಲ ಹನುಮತ್ ಜನ್ಮಭೂಮಿ ಬೆಟ್ಟ ಇದೆ. ಆ ಬೆಟ್ಟ ಮೇಲೆ ಮಂದಿರ ಇದೆ, ಅದು ಮೂಲ ಮಂದಿರ. ಅದಕ್ಕೆ ಗೌರ್ಮೆಂಟ್ ಸರ್ಕಾರ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಬರೀ ಅಷ್ಟೇ ಅಲ್ಲ, ವೈಭವವಾಗಿ ಮಾಡಬೇಕು. ಎಲ್ಲೆಲ್ಲಿ ಹನುಮಂತ ದೇವರ ಲೀಲೆಗಳನ್ನು ಮಾಡಿದರೋ, ಋಷಿಮುಖ ಪರ್ವತ, ಅಂಜನಾದ್ರಿ ಪರ್ವತ, ಕಿಷ್ಕಿಂಧ ಪರ್ವತ, ಮಾಲ್ಯವಂತ ಪರ್ವತ, ಹೇಮಕೂಟ ಪರ್ವತ, ಪಂಪಾ ಸರೋವರ ಇತ್ಯಾದಿ ಎಲ್ಲವೂ ಇದೆ ಅಲ್ವಾ? ನಾವು ಯಾಕೆ ಜೀರ್ಣೋದ್ಧಾರ ಮಾಡ್ಕೊಬಾರ್ದಂತೆ? ನಮಗೆ ಈ ವೈಭವ ಇದೆ ಅಲ್ವಾ? ಆದಷ್ಟು ಬೇಗನೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಇಲ್ಲಿ ಯಾವಾಗ ರಾಮ ಭಗವಂತನ ಪ್ರತಿಷ್ಠೆ ಆಗಿಬಿಡ್ತದೋ ಇಲ್ಲಿ ತಿಥಿ ಘೋಷಣೆ ಮಾಡಿಬಿಡ್ತೀವಿ. ಅಲ್ಲಿ ಶಿಲಾಪೂಜೆನೂ ಮಾಡಿಬಿಡ್ತೀವಿ. ಫಸ್ಟು ಶಿಲಾಪೂಜೆ ಮಾಡಿಬಿಟ್ಟು ಲ್ಯಾಂಡ್ ಅಕ್ವೈಯೇಷನ್ಗೆ ಆಗ್ತಾ ಇದೆ. ಈಗ ನಮ್ಮ ಕರ್ನಾಟಕ ಸರ್ಕಾರ ಮುಂದೆ ಬಂದಿದೆ, 100 ಕೋಟಿ ಕೊಟ್ಟಿದೆ. ಗೌರ್ಮೆಂಟೇ ಖರ್ಚು ಮಾಡುತ್ತೆ ಇನ್ಫ್ರಾಸ್ಟ್ರಕ್ಚರ್ಗಾಗಿ. ಹನುಮತ್ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿ ಕಡೆಯಿಂದ ಮಂದಿರ ನಿರ್ಮಾಣ ಆಗುತ್ತದೆ. ಮಂದಿರ ಅಂತ ಅಂದರೆ ನಮ್ಮ ಒಬ್ಬರ ಕೆಲಸ ಅಲ್ಲ ಅಲ್ವಾ? ಎಲ್ಲ ಭಕ್ತಾದಿಗಳನ್ನ ಕರಿಬೇಕು. ಅದಕ್ಕೋಸ್ಕರ ಕಿಷ್ಕಿಂಧದಿಂದ ನಾವು ಅಯೋಧ್ಯೆಗೆ ಬಂದು ಎಲ್ಲ ನೋಡಿ ಇಲ್ಲ ಅನುಭವಗಳನ್ನು ತಗೊಂಡು ರಾಮಚಂದ್ರ ಆಶೀರ್ವಾದವನ್ನು ತಗೊಂಡು ನಮ್ಮ ಕಿಷ್ಕಿಂಧಕ್ಕೆ ಬಂದು ಭೂಮಿ ಶಿಲಾ ಪೂಜೆಗೆ ಉದ್ಘೋಷಣೆ ತಿಥಿಯನ್ನು ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಅಯೋಧ್ಯೆ.